ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಶಶಿಕಲಾ ಅವರ ರಾಜಕೀಯ ಭವಿಷ್ಯ ಏನಾಗುತ್ತೆ ಅನ್ನುವಂತಹ ತೀರ್ಪು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಕಟ ಆಗ್ತಾ ಇರೋದ್ರಿಂದ ತಮಿಳುನಾಡಿನಾದ್ಯಂತ ಬಿಗಿ ಬಂದೋಬಸ್ತ್ ಅನ್ನ ಏರ್ಪಡಿಸಲಾಗಿದೆ. ಯಾಕಂದ್ರೆ ಈಗಾಗಲೇ ತಮಿಳುನಾಡಿನಲ್ಲಿ ಪನ್ನೀರ್ ಸೆಲ್ವಂ ಪರ ಕೂಗು ಒಂದ್ ಕಡೆ ಇದ್ರೆ, ಮತ್ತೊಂದು ಕಡೆ ಎಐಡಿಎಂಕೆಯ ಪಕ್ಕ ಕಾರ್ಯಕರ್ತರು ಶಶಿಕಲಾ ಅವರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹಳಷ್ಟು ಸಂಘರ್ಷ ಅಲ್ಲಿ ಏರ್ಪಟ್ಟಿರೋದ್ರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ 25,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಚೆನ್ನೈ ನಗರದಲ್ಲಿ 15,000ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಡಿಎಂಕೆ ಪಕ್ಷ ಮುಖ್ಯಸ್ಥ ಕರುಣಾನಿಧಿ ಮತ್ತು ಸ್ಟಾಲಿನ್ ನಿವಾಸಕ್ಕೂ ಕೂಡ ಖಾಕಿ ಸರ್ಪಗಾವಲನ್ನ ಏರ್ಪಡಿಸಲಾಗಿದೆ. ತಮಿಳುನಾಡಿನಾದ್ಯಂತ 1,700ಕ್ಕೂ ಹೆಚ್ಚು ಕ್ರಿಮಿನಲ್ಗಳನ್ನ ಬಂಧಿಸಲಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ಅವಘಡಗಳು ನಡೆಯಬಾರದು ಅನ್ನೋ ಕಾರಣಕ್ಕೆ ಇನ್ನು ಚೆನ್ನೈನಲ್ಲಿ 150 ಜನ ರೌಡಿ ಶೀಟರ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಅರೆ ಸೇನಾಪಡೆ, ಸಶಸ್ತ್ರ ಮೀಸಲು ಪಡೆ ಸೇರಿದಂತೆ ಸೇನಾ ತುಕಡಿಗಳ ನಿಯೋಜನೆ ಕೂಡ ಮಾಡಲಾಗಿದೆ. ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದಲ್ಲೂ ಕೂಡ ಪೊಲೀಸರ ನಿಯೋಜನೆ ಮಾಡಲಾಗಿದೆ. ಹಾಗೆ ನೋಡಿದ್ರೆ ಇದು ತಮಿಳುನಾಡಿನ ಇಂಟರ್ ಪಾಲಿಟಿಕ್ಸ್. ಆದ್ರೆ ತಮಿಳುನಾಡು ಕರ್ನಾಟಕದ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿಯವರೆಗೆ ರಾಜ್ಯಭಾರ ನಡೆಸಿರುವಂತಹ ಜಯಲಲಿತಾ ಅವರು ಸಂಘರ್ಷದ ಹಾದಿಯನ್ನ ಹಿಡಿದಿದ್ದರಿಂದ ಕಾವೇರಿ ವಿಚಾರದಲ್ಲಿ ಅದರಲ್ಲೂ ಕೂಡ ತಮಿಳುನಾಡು ಮತ್ತು ಕರ್ನಾಟಕದ ನಡುವೆ ಒಂದು ರೀತಿಯ ಸಮರ ಸಂಘರ್ಷ ಮುಂದುವರೆದೇ ಇದೆ. ಹಾಗಾಗಿ ಇವತ್ತಿನ ತೀರ್ಪು ಕನ್ನಡಿಗರ ಪಾಲಿಗೆ ಅಷ್ಟೇನು ಇಂಪಾರ್ಟೆಂಟ್ ಅಲ್ಲ. ಆದರೂ ಕೂಡ ಯಾವುದೇ ಒಂದು ಪರಿಸ್ಥಿತಿಯನ್ನ ನಿಭಾಯಿಸುವ ನಿಟ್ಟಿನಲ್ಲಿ ಮುಂಜಾಗ್ರತೆಯನ್ನ ವಹಿಸಬೇಕು ಅನ್ನೋ ಕಾರಣಕ್ಕೆ ಕರ್ನಾಟಕ ತಮಿಳುನಾಡು ಭಾಗದಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿದೆ. ತೀರ್ಪು ಬರೋ ಮುನ್ನವೇ ಒಂದು ರೀತಿಯ ಆತಂಕ ಶಶಿಕಲಾ ಅವರಲ್ಲಿ ಮನೆ ಮಾಡಿದೆ. ಹೀಗಾಗಿ ಅವರು ಮುಂದೆ ಏನಾಗಬಹುದು ಅನ್ನುವಂತಹ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಒಂದು ರೀತಿ ಭಾವುಕರಾಗಿದ್ದಾರೆ. ದೇವರ ಮೊರೆ ಹೋಗಿದ್ದಾರೆ, ಕಣ್ಣೀರಿಡ್ತಾ ಇದ್ದಾರೆ. ಚಿನ್ನಮ್ಮ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಹೀಗಾಗಿ ನನ್ನ ಅಕ್ಕ ಜಯಲಲಿತಾ ತುಂಬಾ ಕಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾನು ಕೂಡ ಜೈಲಿನಲ್ಲಿದ್ದೆ, ಅವರ ಕಷ್ಟ ಸುಖ ದುಃಖ ದುಮ್ಮಾನಗಳಲ್ಲಿ ಜೊತೆಯಾಗಿದ್ದೆ ಅಂತ ಮಾತನಾಡ್ತಾ ಬೆಂಬಲಿಗರ ಜೊತೆ ಬಿಕ್ಕಿ ಬಿಕ್ಕಿ ಕಣ್ಣೀರಿಡ್ತಾ ಇದ್ದಾರೆ ಶಶಿಕಲಾ. ಪೋಯಸ್ ಗಾರ್ಡನ್ ನಲ್ಲಿ ಶಶಿಕಲಾ ಈಗ ವಾಸ್ತವ್ಯ ಹೂಡಿದ್ದಾರೆ ಜಯಲಲಿತಾ ಅವರ ನಿಧನ ನಂತರ. ಹೀಗಾಗಿ ಸಹಜವಾಗಿ ರಾಜಕೀಯ ಭವಿಷ್ಯ ಸೇರಿದಂತೆ ಅವರ ಒಂದು ಭವಿಷ್ಯ ಕೂಡ ಈ ತೀರ್ಪಿನಲ್ಲಿ ಅಡಕವಾಗಿರೋದ್ರಿಂದ ಸಹಜವಾಗಿ ಒಂದು ರೀತಿಯಂತಹ ಆತಂಕ ದುಗುಡ ಅವರನ್ನ ಕಾಡ್ತಾ ಇದೆ. ಸಕ್ರಮ ಆಸ್ತಿ ಪ್ರಕರಣದಲ್ಲಿ ತೀರ್ಪು ಏನಾಗುತ್ತೋ ಅನ್ನೋ ಕಾರಣಕ್ಕೆ ಶಶಿಕಲಾ ಅವರು ಕಣ್ಣೀರಿಡ್ತಾ ಇದ್ದಾರೆ. ನಾನು ಮತ್ತು ಜಯಲಲಿತಾ ಅವರು ಬದುಕಿರೋವರೆಗೂ ಅವರ ಜೊತೆಗೆ ಹೆಜ್ಜೆ ಹಾಕಿದ್ವಿ. ಅವರ ಅಷ್ಟು ಪ್ರಕರಣಗಳಲ್ಲೂ ಕೂಡ ನಾನು ಅವರ ಜೊತೆಗೆ ಅಪರಾಧಿಯಾಗಿದ್ದೆ ಅನ್ನೋದಕ್ಕಿಂತ ಆರೋಪಿಯಾಗಿದ್ದೆ. ಹೀಗಾಗಿ ಈ ಆರೋಪಿ ಸ್ಥಾನದಿಂದ ಮುಕ್ತರಾಗಬೇಕು ಅನ್ನೋದಾದ್ರೆ ಇವತ್ತಿನ ತೀರ್ಪು ತುಂಬಾನೇ ಇಂಪಾರ್ಟೆಂಟ್, ಮಹತ್ವದ್ದು. ತೀರ್ಪು ಏನಾಗುತ್ತೆ ಎನ್ನುವಂತಹ ಆತಂಕದ ನಡುವೆ ತನ್ನ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದಂತ ಶಶಿಕಲಾ ಅವರು ಕಣ್ಣೀರಿಡ್ತಾ ಇದ್ರು. ಜಯಲಲಿತಾ ಅವರ ನೆನಪು ನನ್ನನ್ನ ತುಂಬಾ ಕಾಡ್ತಾ ಇದೆ. ಹೀಗಾಗಿ ಮುಂದಿನ ನನ್ನ ಭವಿಷ್ಯ ಇದರ ಮೇಲೇನೆ ಡಿಪೆಂಡ್ ಆಗಿರೋದ್ರಿಂದ ಏನಾಗುತ್ತೋ ಏನೋ ಅನ್ನುವಂತಹ ಸಹಜವಾದ ಆತಂಕವನ್ನ ಅವರು ವ್ಯಕ್ತಪಡಿಸಿದ್ರು.
ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1,000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ ಎಂಎಲ್ಸಿ ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.